ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡಿದೆ. ಕಟ್ಟಿಂಗ್ ಮಾಡಿ ಮುಗಿಸೋ ಅಷ್ಟರಲ್ಲಿ 11 ಗಂಟೆ ಆಯಿತು. 11 ಗಂಟೆ ಆದಮೇಲೆ ಮತ್ತು ಎಲ್ಲ ಆಮೇಲೆ ಲೈನಿಂಗ್ ಕಟ್ ಮಾಡಿದ್ದೆ. ಬ್ಲೌಸ್ ಪೀಸ್ ಕಟ್ ಮಾಡಿರಲಿಲ್ಲ. ಏನಕ್ಕೆಂದರೆ ಬ್ಲೌಸ್ ಪೀಸ್ ಎಲ್ಲ ಸ್ವಲ್ಪ ಸುಕ್ಕಿತ್ತು. ಆಮೇಲೆ ಡಿಸೈನ್ ಎಲ್ಲ ಮಾಡಬೇಕಲ್ವ, ಅದಕ್ಕೆ ಆಮೇಲೆ ನಮ್ಮ ಹುಡುಗಿಗೆ ಫೋನ್ ಮಾಡಿ ಕರೆದೆ. ಬಂದಳು. ಆಮೇಲೆ ಸ್ವಲ್ಪ ಐರನ್ ಮಾಡ್ಕೊಂಡು ತಂದುಕೊಡು ಅಂದೆ. ಆಮೇಲೆ ಐರನ್ ಮಾಡಿಕೊಟ್ಮೇಲೆ ಅಲ್ಲೇ ಕಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಜಿಗ್ಜಾಗ್ ಮಿಷಿನ್ ಆಚೆ ಇಟ್ಟಿದ್ದೆ. ಸ್ವಲ್ಪ ಮಿಷಿನ್ ತರಬೇಕಿತ್ತು, ಹೊಸ ಮಿಷನ್ನು. ಅದಕ್ಕೋಸ್ಕರ ಆಚೆ ಇಟ್ಟಿದ್ದೀನಿ. ಹಂಗಾಗಿ ಸ್ವಲ್ಪ ಜಾಗ ಇಲ್ಲಿ ನನಗೆ ಅಡ್ಜಸ್ಟ್ ಆಯಿತು. ಹಂಗಾಗಿ ಇಲ್ಲೇ ಕಟ್ಟಿಂಗ್ ಮಾಡ್ಕೊಳ್ಳೋಣ, ಮತ್ತು ಮನೆಗೆ ಹೋಗಿ ಇಲ್ಲಿ ಬಂದು ಓಡಾಡೋಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡೆ. ನೋಡಿ, ಇಷ್ಟೇ ಜಾಗ ಇರೋದು. ಅಲ್ಲೇ ನಾನು ಮಿಷಿನ್ನು ಕುರ್ಚಿ ಹಾಕ್ಕೊಂಡು ಕೂತ್ಕೊಳ್ಳೋದು. ಅಲ್ಲೇ ಅಡ್ಜಸ್ಟ್ ಮಾಡಿ ಕೂತ್ಕೊಂಡಿದ್ದೀನಿ. ಅಲ್ಲೇ ಕೂತ್ಕೊಂಡು ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲಿಲ್ಲ ನನಗೆ. ಅದು ಅಳತೆ ತೊಗೊಂಡು ಕಟ್ ಮಾಡಿದ್ನೆಲ್ಲ ಲೈನಿಂಗ್ ಬಟ್ಟೆ, ಆ ಲೈನಿಂಗ್ ಬಟ್ಟೆ ಅಳತೆಗೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಬ್ಲೌಸ್ಗಳನ್ನ. ಕಟ್ ಮಾಡಿಕೊಂಡೆ. ಇನ್ನೂ ಒಂದಷ್ಟು ಕಟ್ ಮಾಡಬೇಕು. ಮತ್ತು ಇನ್ನೂ ಒಂದಷ್ಟು ನೆನ್ನೆನೂ ಬೇರೆ ಒಂದಷ್ಟು ತಂದುಕೊಟ್ಟಿದ್ದಾರೆ. ಹಬ್ಬಕ್ಕೆ ಕೊಡಿ ಅಂತ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಬೇಕು. ಅಂದರೆ ನಮ್ಮ ಬಟ್ಟೆಗಳಂತೂ ಕ್ಯಾನ್ಸಲ್ಲು. ಅಂದರೆ ನನ್ನ ಮಗಳ ಬಟ್ಟೆ ಇಲ್ಲ, ನನ್ನ ತಂಗಿ ಮಗಳ ಬಟ್ಟೆ ಹೊಲಿಯೋಕ್ಕಾಗಲ್ಲ. ಇವ್ರದ್ದೆಲ್ಲನೂ ಹೊಲ್ಕೊಡ್ಬೇಕು. ಮನೇಲೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ನನ್ನ ತಂಗಿ ಬರ್ತೀನಿ ಅಂದಿದ್ಲು, ಬಂದಿಲ್ಲ. ಅದು ಬೇರೆ ಪೆಂಡಿಂಗ್ ಇದೆ, ಅದು ಮಾಡಬೇಕು. ಆಮೇಲೆ ನೀರು ಬಂದಾಗ ನೀರು ಹಿಡಿಬೇಕು. ತುಂಬ ಕೆಲಸಗಳಿದೆ. ಹಂಗಾಗಿ ಇವತ್ತು ನೈಟ್ ಫುಲ್ಲು ಮಾಡಲೇಬೇಕಾಗುತ್ತೆ. ಹಂಗಾಗಿ 11 ಗಂಟೆ ಮೇಲೆ ಆಗೋಯ್ತು. ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಕೂತ್ಕೊಳ್ಳೋ ಅಷ್ಟರಲ್ಲಿ. ಅಂದರೆ ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿಕೊಂಡೆ. ಇನ್ನೂ ಒಂದಷ್ಟಿದೆ. ಅಂದರೆ ಇನ್ನೂ ಸ್ವಲ್ಪ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡುವಂಥ ಡಿಸೈನ್ಸ್ ಇದ್ದಾವೆ. ಇವೆಲ್ಲ ನೋಡಿ, ಆಲ್ರೆಡಿ ಇದ್ರ ಕಟ್ಟಿಂಗ್ ವೀಡಿಯೋ ಹಾಕ್ತೀನಿ. ಓಕೆ, ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದರೆ ಅದೇ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ. ಯಾಕೆಂದರೆ ಇವಾಗ ಇದನ್ನು ಸ್ಟಿಚಿಂಗ್ ಮಾಡಿ ನನಗೆ ಟೈಮ್ ಸಿಕ್ಕಿದಾಗ ಹಾಕಬೇಕು. ಹಂಗೂ ಒಂದೊಂದು ವೀಡಿಯೋ ಎಡಿಟ್ ಮಾಡಿದ್ದೀನಿ. ಯಾಕೆಂದರೆ ಫೋನ್ ಬೇರೆ ಸ್ಟೋರೇಜ್ ಆಗಿಬಿಡ್ತಾಯಿದೆ. ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಂಗಾಗಿ ಒಂದು ವೀಡಿಯೋ ಮಾಡಿದ್ರೆ ಅಲ್ಲೇ ಹಾಕ್ಬಿಡ್ಬೇಕು, ಮತ್ತು ಡಿಲೀಟ್ ಮಾಡಬೇಕು, ಮತ್ತು ವೀಡಿಯೋ ಮಾಡ್ಕೋಬೇಕು. ಹಂಗಾಗ್ಬಿಟ್ಟೈತೆ. ಫೋನಂತೂ ಫುಲ್ಲು ಸ್ಟೋರೇಜ್ ಫುಲ್ಲಾಗಿದೆ. ಅದನ್ನೆಲ್ಲ ಡಿಲೀಟ್ ಮಾಡೋಕ್ಕೂ ನಂಗೆ ಗೊತ್ತಾಗ್ತಾಯಿಲ್ಲ. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಡಿಲೀಟ್ ಮಾಡೋದು, ವೀಡಿಯೋ ಮಾಡೋದು, ಮತ್ತು ಡಿಲೀಟ್ ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು. ಹಂಗಾಗಿ ವೀಡಿಯೋಗಳು ಜಾಸ್ತಿ ಉಳಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಮಾಡೋಕ್ಕೂ ಆಗ್ತಾಯಿಲ್ಲ. ಸುಮಾರು ಡಿಲೀಟ್ ಮಾಡಿಬಿಟ್ಟೆ ವೀಡಿಯೋ ಮಾಡಿರೋದನ್ನು. ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿದೆ. ಇದು ವೀಡಿಯೋನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇರೋದನ್ನು ಇದು ಮಾಡೋಕ್ಕಾಗ್ದೇ ಹಳೆ ವೀಡಿಯೋಸು ಎಡಿಟು ಮಾಡಿಲ್ಲ, ಡಿಲೀಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ಬ್ಲೌಸ್ ಹೊಲ್ದಾಗ ನೋಡೋಣ ಬಿಡು ಅಂದ್ಬಿಟ್ಟು ಹಂಗಾಗ್ಬಿಡ್ತು. ಅದಕ್ಕೆ ತುಂಬ ಬೇಜಾರಾಯಿತು. ಆಮೇಲೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಕೂತ್ಕೊಂಡೆ. ಎಷ್ಟಾಗುತ್ತೋ ಅಷ್ಟು ಹೊಲಿಯೋಣ ಅಂತ. ಒಂದು 8 ವರ್ಷದ ಮಗುದು ಗೌನ್ ಹೊಲಿಬೇಕು. ಮಾಮೂಲಿ ಬ್ಲೌಸ್ಗಳು, ಮತ್ತು ಆಮೇಲೆ ಇದು ಏನು ಡಿಸೈನ್ ಏನಿಲ್ಲ, ಮಾಮೂಲಿ ಬ್ಲೌಸ್ ಇದು. ಮತ್ತು ಇನ್ನೂ ಒಂದು ಬಂದುಬಿಟ್ಟು, ಅದು ಇವಾಗ ಹೊಲ್ದಿದ್ದು ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಅಂದರೆ ಸ್ವಲ್ಪ ಅದರಲ್ಲೇ ಬಾರ್ಡ್ರಲ್ಲೇ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಬೇಕು. ಮತ್ತು ಇದು ಬಂದುಬಿಟ್ಟು ಏನು ಡಿಸೈನ್ ಏನಿಲ್ಲ, ಕಟ್ ಮಾಡಿಕೊಂಡೆ ಅದಕ್ಕೇ ಬೇಗನೆ. ನನಗೆ ಡಿಸೈನ್ ಏನೂ ಇಲ್ಲ ಅಂದರೆ ಬೇಗ ಹೊಲ್ದ್ಬಿಡ್ತೀನಿ. ಡಿಸೈನ್ ಇಲ್ಲ ಆದರೆ ಪ್ಯಾಚ್ ವರ್ಕ್ ಅಲ್ವ, ಅದೆಲ್ಲ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂಥ ಬಟ್ಟೆಗಳನ್ನ ಸ್ವಲ್ಪ ಸ್ಲೋ ಮಾಡ್ತೀನಿ. ಆದರೂ ಡಿಸೈನ್ ಹೊಲಿಲೇಬೇಕಲ್ಲ. ಇವಾಗ ಡಿಸೈನ್ ಕೇಳ್ತಾರೆ ನೋಡಿ. ಲೈನಿಂಗ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದೆಲ್ಲ ಸ್ವಲ್ಪ ಸುಕ್ಕಿತ್ತು. ಅದಕ್ಕೋಸ್ಕರ ಐರನ್ ಮಾಡಿಕೊಂಡೆ ಕಟ್ ಮಾಡಬೇಕು. ಏಕೆಂದರೆ ಕೆಳಗಡೆ ಸ್ಲೀವ್ಸ್ ಹತ್ರ ಎಲ್ಲ ಸುಕ್ಕಿದ್ರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇದು ಮೇಲ್ಗಡೆ ಬಫ್ ಬರುತ್ತೆ ಸ್ಲೀವ್ಸು, ಆ ಥರದ್ದು ನೋಡಿ. ಅದಕ್ಕೆ ನೋಡ್ಕೊಂಡು ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ನೋಡಿಕೊಂಡು ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ನ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಹಿಂದೆ ಮುಂದೆ ಪೀಸು ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಅದನ್ನು ನೋಡ್ಕೋಬೇಕು. ಯಾಕೆಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದು ಅಡ್ಡ ಬರುತ್ತೆ ಬಾರ್ಡ್ರು, ಅದಕ್ಕೋಸ್ಕರ ನಾವು ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ಇದು ಉದ್ದ ಬಫ್ ಸ್ಲೀವ್ಸ್ ಇದೆ ಅಲ್ವಾ, ಬಟ್ಟೆ ಅರ್ಧ ಅದಕ್ಕೆ ಹೋಗ್ಬಿಡುತ್ತೆ. ಇನ್ನು ಉಳಿದಿರೋ ಬಟ್ಟೆ ಇದಕ್ಕೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನಾವು ಇದೇ ರೀತಿ ಜೋಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ನೋಡಿಕೊಂಡು ಎಲ್ಲಿಟ್ಟರೆ ಸರಿ ಹೋಗುತ್ತೆ, ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಓಕೆನಾ. ಹಂಗಂದ್ರೆ ಇವತ್ತು ಫುಲ್ಲು ನೈಟ್ ಡ್ಯೂಟಿನೇ. ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಹೊಲಿಯೋಣ ಅಂದ್ಬಿಟ್ಟೆ ಇದು ಮಾಡಿಕೊಂಡೆ. ಆದಷ್ಟು ಹೊಲ್ದಿದ್ದೀನಿ. ಎಷ್ಟಾಗುತ್ತೋ ನನ್ನ ಕೈಲಿ ಪ್ರಯತ್ನ ಮಾಡಿ ಆದಷ್ಟು ಹೊಲ್ದಿದ್ದೀನಿ. ಹೊಲ್ದಿರೋದನ್ನು ತೋರಿಸ್ತೀನಿ. ಓಕೆನಾ. ಬ್ಲೌಸ್ಗಳಾಗಲಿ, ಒಂದು ಗೌನ್ ಹೊಲ್ದಿದ್ದೀನಿ 8 ವರ್ಷದ ಪಾಪುದು. ಮಾಮೂಲಿ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ, ವರ್ಕ್ ಬ್ಲೌಸು.
ಮತ್ತು ಮಾಮೂಲಿ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ. ಇವತ್ತು ಡಿಸೈನ್ ಬ್ಲೌಸೆಲ್ಲ ಇವತ್ತು ಸ್ವಲ್ಪ ನಾಳೆ ಸ್ಟಿಚ್ ಮಾಡಬೇಕಾಗುತ್ತೆ. ಎಲ್ಲ ಸ್ವಲ್ಪ ಬೋಟ್ ನೆಕ್ ಡಿಸೈನ್ಗಳೇ ಹೇಳ್ಬಿಟ್ಟಿದ್ದಾರೆ, ಹಂಗಾಗಿ ನೋಡಿ ಸ್ಟಿಚ್ ಮಾಡಲೇಬೇಕಾಗುತ್ತೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ, ನನ್ನ ಕೈಲಾದಷ್ಟು ಮಾಡೋಣ ಅಂತ. ಇನ್ನು ಎಕ್ಸ್ಟ್ರಾ ಬಟ್ಟೆಗಳು ಕೊಡದೇ ಇದ್ದರೆ ಸಾಕಪ್ಪ, ಇವಾಗ ಇರೋ ಬಟ್ಟೆಗಳು ಮುಗಿಸ್ಕೊಂಡ್ರೆ ಸಾಕಾಗಿದೆ. ಇನ್ನು ಮಧ್ಯದಲ್ಲಿ ಯಾರು ಅರ್ಜೆಂಟಾಗಿ ಬೇಕು ಅಂತ ತಂದು ಕೊಟ್ಬಿಡ್ತಾರೋ ಅನ್ನೋದೇ ಒಂದು ತಲೆನೋವು ಕೆಲಸ. ಇದು ಬಂದ್ಬಿಟ್ಟು ಇದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ, ಸಿಂಪಲ್ ಡಿಸೈನು. ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಇದು ಅಡ್ಡಡ್ಡಾಗೆ ಬಂದಿದೆ ಸ್ಲೀವ್ಸು, ಮತ್ತು ಇದಕ್ಕೂ ಬಫ್ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಬಟ್ಟೆ ಜಾಸ್ತಿನೇ ತೊಗೊಂಡಿದ್ದೀನಿ, ಆದರೂ ಸಾಕಾಗಲಿಲ್ಲ. ಯಾಕೆಂದರೆ ದಪ್ಪ ಇದ್ದಾರೆ. ಇದು ಬಂದ್ಬಿಟ್ಟು 50 ಸೈಜ್ ಇದೆ ಸುತ್ತಳತೆಯ ಬ್ಲೌಸ್. ಇದು ನಾನು ಅಳತೆನೇ ನೋಡಿರಲಿಲ್ಲ, ಹೊಲ್ಕೊಟ್ಟಿದ್ದೀನಿ, ಅದು ನೆನಪೇ ಇಟ್ಕೊಂಡಿಲ್ಲ ನಾನು. ಮತ್ತು ಇವಾಗ ಸದ್ಯ ಎಲ್ಲ ಲೈನಿಂಗು ಅಷ್ಟೇ ಪಾಪ ಅವ್ರು ಜಾಸ್ತಿನೇ ಕೊಟ್ಟಿದ್ರು, ಲೈನಿಂಗ್ ಅಂಗಡಿಯವರು. ಅದು ಸಪ್ರೇಟ್ ಪೀಸ್ ಕೊಟ್ಬಿಟ್ಟು ಜಾಸ್ತಿನೇ ಇದೆ ತೊಗೊಳ್ಳಿ ಅಂತ. ನಾನು 1.20 ಹೇಳಿದೆ, 1/4 ಮೀಟ್ರೆ ಬಂದಿತ್ತು. ಹಂಗಾಗಿ ಆಯಿತು, ಅದನ್ನು ನೋಡಿಕೊಂಡು ಅದು ಕೆಳಗಡೆ ಕಟ್ ಮಾಡಿಬಿಟ್ಟೆ ಸ್ಲೀವ್ಸ್ಗೆ. ಆಮೇಲೆ ನೋಡಿದ್ರೆ ಕಮ್ಮಿ ಆಗುತ್ತೇನೋ ಟೆನ್ಷನ್ ಆಗೋಯ್ತು. ಮತ್ತು ಪ್ಯಾಚ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಏನು ಮಾಡೋದಪ್ಪ ಅನ್ನೋದೇ ಟೆನ್ಷನ್ ಆಯಿತು. ಆಮೇಲೆ ಅಳತೆ ಮಾಡಿ ನೋಡಿದೆ, ಕರೆಕ್ಟಾಗಿತ್ತು. ಸೊ ಹೆಚ್ಚು ಕಡಿಮೆ ಆಗಿಲ್ಲ. ಇಲ್ಲಾಂದರೆ ಪ್ಯಾಚ್ ಕೊಟ್ಟರೆ ಕೆಳಗಡೆ ಪ್ಯಾಚು ಕಾಣಿಸುತ್ತೆ, ಆಮೇಲೆ ಬಾರ್ಡ್ರೂ ಇಲ್ಲ, ಬಾರ್ಡ್ರ್ ಕೊಡೋಕ್ಕೆ. ಹಂಗಾಗಿ ಅದೊಂದು ಟೆನ್ಷನ್ ಆಯಿತು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಅಳತೆ ಮಾಡಿ ನೋಡಿದೆ, ಅದು ಬ್ಲೌಸ್ ಎಷ್ಟಿತ್ತು ಅಷ್ಟು ಕರೆಕ್ಟಾಗಿದೆ ನೋಡಿ. ಹಿಂಗೆ ಅಡ್ಡಾಳ್ತೆ ಬಂದುಬಿಟ್ರೆ ನಮಗೆ ಸಾಕಾಗಲ್ಲ. ಅದನ್ನ ವರ್ಕ್ ಮಾಡಿದ್ದೀನಿ, ಎಂಬ್ರಾಯ್ಡಿಂಗ್ ವರ್ಕು. ಸಿಂಪಲ್ ವರ್ಕ್ ಹೇಳಿದರು, ವರ್ಕ್ ಮಾಡಿ ಸ್ಟಿಚ್ ಮಾಡ್ತಾ ಇರೋವಂಥದ್ದು. ಈ ರೀತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಬಟ್ಟೆಗಳನ್ನ. ಒಂಚೂರು ಹೆಚ್ಚು ಕಡಿಮೆ ಆದರೂ ನಮಗೆ ಆಮೇಲೆ ಬಟ್ಟೆ ಸಾಕಾಗಲ್ಲ, ಪ್ಯಾಚ್ ವರ್ಕ್ ಆಗಿಬಿಡುತ್ತೆ. ಆಮೇಲೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ಬೋದು, ಒಂದು ಕಡೆ ಪ್ಯಾಚ್ ವರ್ಕ್ ಕೊಡೋಕ್ಕಾಗಲ್ಲ. ಇವಾಗ ಕೆಳಗಡೆ ಬೆನ್ನಿನ ಕೆಳಗಾಗಿ ಪ್ಯಾಚ್ ಕೊಡೋಕ್ಕಾಗಲ್ಲ. ಈಗ ಫ್ರಂಟ್ಗೆ ಎಲ್ಲಾದರೂ ಕೊಡ್ಬೋದು, ಫ್ರಂಟಲ್ಲಿ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಬೋದು. ಆದರೆ ಇದಕ್ಕೆಲ್ಲ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ನೋಡಿ ಮಾಡಿ ಕಟ್ ಮಾಡ್ಕೋಬೇಕು. ಅದನ್ನು ಒಂಚೂರು ಆ ಕಡೆ ಈ ಕಡೆ ಆದ್ರೂ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಪ್ಯಾಚ್ ವರ್ಕ್ ಆದರೆ ಅವರು ಕಸ್ಟಮರ್ ನೋಡಿದಾಗ ಇದ್ಯಾಕೆ ಹಿಂಗೆ ಪ್ಯಾಚ್ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಅವೆಲ್ಲ ನೋಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನೋಡಿ ಕಟ್ ಮಾಡ್ಕೋಬೇಕು, ಅದು ಹೇಗೆ ಬರುತ್ತೆ ಏನು ಅಂತ. ಹಂಗಾಗಿ ಇವಾಗಿದು ಈ ಫ್ರಂಟ್ದು ಇಟ್ಕೊಂಡೆ. ಹಂಗೂ ಫ್ರಂಟಲ್ಲಿ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಅಂದರೆ ಲೈನಿಂಗ್ ಬಟ್ಟೆನೇ ಜಾಯಿಂಟಿಂಗ್ ಬರುತ್ತೆ. ಅದು ನೋಡಿಕೊಂಡು ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಹೆಂಗಿಡೋದು. ಆಮೇಲೆ ಡಿಸೈನ್ ಬೇರೆ ಇದೆಯಲ್ಲ ಫ್ರಂಟಲ್ಲಿ, ಆ ಡಿಸೈನು ಸ್ವಲ್ಪ ಆ ಕಡೆ ಇದು ಮಾಡಿ ಇಟ್ಕೋತಾ ಇದ್ದೀನಿ. ಆಮೇಲೆ ಮುಂದೆ ಬೇರೆ ನಾನು ಏನಕ್ಕೂ ಕಟ್ ಮಾಡಿದ್ದೀನಿ ಸ್ವಲ್ಪ, ಅದು ಮುಂದೆನೇ ಕಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ನೋಡಿ, ನಮಗೆ ಗೊತ್ತಿಲ್ಲದೇ ಪೀಸ್ಗಳನ್ನ ಹೆಂಗೆ ಕಟ್ ಮಾಡಿಬಿಡ್ತೀವಿ ಅಂದರೆ ಗೊತ್ತೇ ಆಗೋಲ್ಲ. ಕಟ್ ಮಾಡಿಬಿಟ್ಟು ಆಮೇಲೆ 11 ಗಂಟೆ ಮೇಲೆ ಆಯಿತು ಟೈಮು. ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಕೂತ್ಕೊಂಡು ಒಂದು ಎಷ್ಟಾಗುತ್ತೋ ಅಷ್ಟು ಹೊಲ್ದಿದ್ದೀನಿ. ಇಷ್ಟು ಅಂತ ಹೇಳೋಕ್ಕಾಗಲ್ಲ. ನಾನು ಹೊಲ್ದಿರೋದು ತೋರಿಸ್ತೀನಿ ಆಮೇಲೆ, ಓಕೆನಾ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಗೌನು, ಒಂದಷ್ಟು ಬ್ಲೌಸು, ಮತ್ತು ಡಿಸೈನ್ ಬ್ಲೌಸ್ ಏನಿಲ್ಲ, ಎಲ್ಲ ಸಾದಾ ಬ್ಲೌಸ್ಗಳನ್ನೇ ರೆಡಿ ಮಾಡಿದೆ. ಡಿಸೈನ್ ಬ್ಲೌಸ್ಗೆ ಕ್ಯಾನ್ವಾಸ್ ಕಟ್ ಮಾಡಬೇಕು, ಅದಕ್ಕೋಸ್ಕರ ಏನು ಮಾಡಿದೆ, ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಸ್ಟೋರೇಜ್ ಫುಲ್ ಆಗ್ತಿತ್ತಾ, ಅದಕ್ಕೆ ಅದು ಆಮೇಲೆ ಒಳ್ಳೆಯೋಣ ಅಂದ್ಬಿಟ್ಟು ಡಿಸೈನ್ದೆಲ್ಲ ಪೆಂಡಿಂಗ್ ಇಳಿಸ್ಕೊಂಡೆ. ಇವಾಗ ಮಾಮೂಲಿ ಸಾದಾ ಬ್ಲೌಸ್ ಹೊಲ್ದ್ಬಿಡೋಣ ಅಂದ್ಬಿಟ್ಟು, ಅಂದರೆ ಎಲ್ಲ ಪ್ಲೇನ್ ಬ್ಲೌಸ್ಗಳನ್ನೇ ಹೊಲ್ದಿದ್ದೀನಿ. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಎಲ್ಲ ಸ್ಟೋರೇಜ್ ಆಗಿಬಿಟ್ಟು. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಇದು ಮಾಡಿಕೊಂಡೆ. ಹಂಗಾಗಿ ಡಿಸೈನ್ ಬ್ಲೌಸ್ ಇವತ್ತು ರೆಡಿ ಮಾಡಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸ್ವಲ್ಪ ಮಿಷಿನ್ ತರಕ್ಕೆ ಹೋಗಬೇಕು. ನಮ್ಮ ಅಂಗಡಿಗೆ ಮತ್ತೆ ಹೊಸ ಮೆಂಬರ್ಸ್ ಇಬ್ಬರು ಬರ್ತಾರೆ, ಹೊಸ ಮೆಂಬರು. ನೋಡೋಣ, ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಹಬ್ಬಗಳ ಟೈಮಲ್ಲಿ ತೊಗೊಬಂದ್ಬಿಡೋಣ, ಯಾಕೋ ಮನ್ಸು ಮಾಡಿದ್ದೀನಿ ತೊಗೊಬಿಡಬೇಕು ಅಂತ. ಹಾಗಾಗಿ ಹೋಗ್ಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ನೆನ್ನೆನೇ ಹೋಗ್ಬೇಕಾಗಿತ್ತು, ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ. ನೋಡಿ, ಎಲ್ಲ ಮುಗಿಸ್ಬಿಟ್ಟು ಈಗ ಕೂತ್ಕೋಬೇಕು ಸ್ಟಿಚಿಂಗಿಗೆ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಹೊಲಿಯೋಣ ಅಂದ್ಬಿಟ್ಟು ಅಂದ್ಕೊಂಡೆ. ನಾನು ಹೇಳಿಲ್ವ 12 ಗಂಟೆ ಆಗಿತ್ತೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲಿ. 12 ಗಂಟೆ ಆಗಿತ್ತು. ಮತ್ತೆ ಹೇಳಿದ್ನಲ್ಲ, ಸ್ಟಿಚಿಂಗ್ ಎಲ್ಲ ಒಂದಷ್ಟು ಹೊಲಿದೆ. ಅಂದರೆ ಮಾಮೂಲಿ ಎಲ್ಲ ಮುಗಿದ ಮೇಲೆ 5 ಗಂಟೆನ 6 ಗಂಟೆ 4 ಗಂಟೆನೇ ಎಷ್ಟೋ ಆಗಿದೆ ಟೈಮ್, ನೋಡಿಲ್ಲ ನಾನು. ಮತ್ತೆ ಎಲ್ಲ ಹೊಲ್ದ್ಬಿಟ್ಟು ಅವಾಗ ಈ ವಿಡಿಯೋ ಮಾಡಿದ್ದು.
ಇಷ್ಟು ಬಟ್ಟೆಗಳನ್ನ ನೈಟ್ ಫುಲ್ಲು ಮಾಡಿದ್ದೀನಿ. ಎಷ್ಟಾಗುತ್ತೋ ನೋಡಿ. ಗೌನು ಒಂದಷ್ಟು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇನ್ನೂ ಒಂದಷ್ಟು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಮಾಮೂಲಿ ನಾನು ಹೇಳ್ದಂಗೆ ಸಾದಾ ಬ್ಲೌಸ್ಗಳು, ವರ್ಕ್ ಬ್ಲೌಸು ಅದು ಮಾತ್ರ ಸ್ಟಿಚ್ ಮಾಡಿದೆ. ಮಾಮೂಲಿ ಇದು ಮಾತ್ರ ಒಂದಷ್ಟು ನೋಡಿ ಅಲ್ಲೇ ಕಟ್ಟಿಂಗ್ ಮಾಡಿರೋದು ಅಲ್ಲಲ್ಲೇ ಇದೆ. ಮತ್ತು ಸ್ಟಿಚಿಂಗ್ ಕಟ್ಟಿಂಗ್ ಮಾಡಬೇಕಾಗಿರೋದು ಅಲ್ಲಲ್ಲೇ ಇದೆ. ಇನ್ನೂ ಒಂದಷ್ಟು ಬ್ಲೌಸ್ಗಳೆಲ್ಲ ಮಾಡಬೇಕು. ನಿದ್ದೆ ಬೇರೆ ಬರ್ತಾಯಿತ್ತು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಆಮೇಲೆ ನೋಡೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಇಟ್ಬಿಟ್ಟು ಬಂದೆ ಮನೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.